ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಎನದರ್ ನ್ಯೂ ವಿಡಿಯೋ. ಇಂದಿನ ವಿಡಿಯೋದಲ್ಲಿ ನಾವು ಮಡಿಕೇರಿ ಹತ್ತಿರ ಬರುವಂಥದ್ದು ಗೋಲ್ಡನ್ ಟೆಂಪಲ್ ಅಂದರೆ ಬೈಲಕೊಪ್ಪೆಯ ನೆಮೋಲಿಂಗ್ ಮಠದ ಒಂದು ಅದ್ಭುತ ಪ್ರವಾಸ ಹೋಗೋಣ ಬನ್ನಿ ಗೈಸ್. ಸೊ ಈ ಮಡಿಕೇರಿಯಲ್ಲಿ ಗೋಲ್ಡನ್ ಟೆಂಪಲ್ ಯಾವ ರೀತಿಯಾಗಿ ಸ್ಟಾರ್ಟ್ ಆಯಿತು, ಹೇಗೆ ಆರಂಭ ಆಯಿತು ನೋಡೋಣ ಬನ್ನಿ. ಸೊ 1959ರಲ್ಲಿ ಟಿಬೆಟ್ನಲ್ಲಿ ಚೀನಾದ ಆಕ್ರಮಣ ಆಯಿತು. ಸೊ ಆ ಆಕ್ರಮಣದಾಗ ತುಂಬ ನಾಶವಾಯಿತು. ಸೊ ಅದರ ಪರಿಣಾಮವಾಗಿ ಅವರಿಗೆ ನಮ್ಮ ಭಾರತಕ್ಕವರು ಸಹಾಯ ಕೇಳಿದ್ರು. ಸೊ ಆ ಟೈಮಲ್ಲಿ ನಮ್ಮ ಭಾರತ ಇವರಿಗೆ ಟಿಬೆಟಿಯನ್ನರಿಗೆ ಆಶ್ರಯ ನೀಡ್ತು. ನಮ್ಮ ದೇಶದ ಸರ್ಕಾರ ವಿಶೇಷವಾಗಿ ಮತ್ತು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಕಾಲದಲ್ಲಿ ಇವರು ಟಿಬೆಟಿಯನ್ನರು ಶರಣಾರ್ಥಿಗಳಿಗೆ ಭಾರತದಲ್ಲಿ ಹಲವೆಡೆ ಸ್ವಲ್ಪ ಅಲ್ಲಿ ಇಲ್ಲಿ ಅಂತ ಹೇಳಿ ಇವರಿಗೆ ಇರೋಕ್ಕೆ ಜಾಗ ಮಾಡಿ ಕೊಡ್ತು. ಸೊ ಇವರು ಭಾರತದಲ್ಲಿ ಬಂದು ಇಷ್ಟು ದೊಡ್ಡದಾಗಿ ಯಾವ ರೀತಿಯಾಗಿ ಬೆಳೆದ್ರು, ಇಷ್ಟು ದೊಡ್ಡ ಮಠ ಹೆಂಗೆ ಕಟ್ಟಿದ್ರು ನೋಡ್ಬೋದು. ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಮತ್ತು ಇವ್ರ ಸರೌಂಡಿಂಗ್ ಎಲ್ಲ ಇವ್ರದ್ದು ಐತಿ ಇವಾಗ. ಸೊ ಗೋಲ್ಡನ್ ಟೆಂಪಲ್ ನೋಡಿದ ತಕ್ಷಣ ಗೋಲ್ಡ್ ಏನಪ್ಪ ಅಂತ ಅನಿಸೋ ರೀತಿಯಲ್ಲಿ ಇದೆ ಇದು. ಸೊ ಯಾವ ರೀತಿಯಾಗಿ ಆರಂಭ ಆಯಿತು, ಯಾವ ಇಸ್ವಿಯಲ್ಲಿ ಆರಂಭ ಆಯಿತು ನೋಡೋಣ ಬನ್ನಿ ಗೈಸ್. ಇದು 1969ರಲ್ಲಿ ಸ್ಟಾರ್ಟ್ ಆಯಿತು. ಸೊ ಇದು ಅತ್ಯಂತ ಗೌರವಾನ್ವಿತ ಬೌದ್ಧ ಗುರು ಇರ್ತಾರೆ. ಸೊ ಅವ್ರ ಹೆಸರು ಏನಂತ ಅಂತಂದ್ರೆ ಆಹೋಕೆ. ಇದು 1963ರಲ್ಲಿ ಪೆನ್ಸರ್ ರಿಪೋಂಚೆ ಅವರು ಬೈಲಕೊಪ್ಪೆಯ ಟಿಬೆಟಿಯನ್ ಕಾಲೋನಿಯಲ್ಲಿ 300 ಭಿಕ್ಷುಗಳಿಗಾಗಿ ಒಂದು ಚಿಕ್ಕ ತಾತ್ಕಾಲಿಕ ಮಠ ನಿರ್ಮಾಣ ಮಾಡ್ತಾರೆ. ಆ ಸಮಯದಲ್ಲಿ ಇದು ಪೂರಾ ಫುಲ್ ಸಂಪೂರ್ಣ ಕಾಡು ಮಣ್ಣಿನ ಪ್ರದೇಶ ಆಗಿರ್ತೈತಿ. ಆಮೇಲೆ ನೀವು ನೋಡ್ಬೋದು ಮಡಿಕೇರಿ ಎಲ್ಲ ತುಂಬ ಫುಲ್ ಕಾಡು ಇರ್ತೈತಿ. ಆ ಕಾಡು ಮಧ್ಯದಲ್ಲೇ ಮನೆ ಕಟ್ತಿರ್ತಾರೆ ಜನಗಳು, ಎಲ್ಲಿ ಬೇಕಲ್ಲಿ ಮನೆ ಕಟ್ತಿರ್ತಾರೆ, ಅದು ರೋಡಿಗೆ ಅಂತ. ಸೊ ನೈಟ್ ಅಲ್ಲ 5 ಮೇಲೆ 6 ಮೇಲೆ ಅಲ್ಲಿ ಅಡ್ಡಾಡೋಕ್ಕೆ ಆಗಲ್ಲ, ಫುಲ್ ಕತ್ತಲಿರುತ್ತೆ. ಮತ್ತು ಆಮೇಲೆ ಅಲ್ಲೆಲ್ಲ ಕಾಡು ಪ್ರಾಣಿಗಳು ಓಡಾಡ್ತವಂತ ಬೋರ್ಡ್ ಕೂಡ ಹಾಕಿರ್ತಾರೆ. ಸೊ ಹಾಗಾಗಿ ಇದು ಹೆಂಗೆ ಡೆವಲಪ್ ಆಯಿತು, ಅಷ್ಟು ಕಾಡೊಳಗೆ ಇಷ್ಟು ಸುಂದರವಾದ ಮಠ ಯಾವ ರೀತಿಯಾಗಿ ಕಟ್ಟಿದಾರ ಅಂತ ನೋಡೋಣ ಬನ್ನಿ. ಸೊ ಇದು ಭಾರತ ಸರ್ಕಾರ ಮತ್ತು ಟಿಬೆಟಿಯನ್ ಸಮುದಾಯ ಇವರಿಬ್ಬರದು ಸಹಕಾರದಿಂದ ಮಠ ಚೆನ್ನಾಗಿ ಬೆಳೀತು. ಸೊ ಇವತ್ತಿಗೆ ಅದು ಏನು ಅದು ಸ್ಪೆಷಾಲಿಟಿ ಅಂದ್ರೆ ಅದರಲ್ಲಿ ಇವಾಗ ಸದ್ಯದಲ್ಲಿ 5,000ಕ್ಕೂ ಹೆಚ್ಚು ಭಿಕ್ಷುಗಳು ಇರ್ತಾರೆ. ಆಮೇಲೆ ಅದರಲ್ಲಿ ಕಲಿಕಾ ಕೇಂದ್ರಗಳು ಕೂಡ ಅವ್ರು ಅಲ್ಲೇ ಮಾಡಿದ್ದಾರೆ. ಸೊ ನೀವು ನೋಡ್ಬೋದು ವಿಡಿಯೋದಾಗ ಅಲ್ಲೇ ಎಲ್ಲನೂ ಎಷ್ಟೊಂದು ರೂಮ್ಸ್ ಫೆಸಿಲಿಟಿ ಎಲ್ಲ ಕೂಡ ಮಾಡಿದ್ದಾರೆ ಅವರು. ಏನು ಇದೆ ಅಂದರೆ 60 ಫೀಟ್ ಎತ್ತರದ ಬುದ್ಧನ ಬಂಡಾರ ಪ್ರತಿಮೆ ಐತೆ. ಆಮೇಲೆ ಸುಂದರವಾಗಿ ಕೆತ್ತಾರೆ, ಎಲ್ಲ ನೋಡ್ಬೋದು. ಸುತ್ತಮುತ್ತಲು ಗಾಡಿ ಕಡೆ ಎಲ್ಲ ನೋಡ್ಬೋದು. ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಸುಂದರವಾಗಿ ಐತಿದು. ಸೊ ಫಸ್ಟ್ ಮೂರ್ತಿ ಏನಂತಾರೆ ಅಂತಂದ್ರೆ ಶಾಕ್ಯಮುನಿ ಅಂತಾರೆ. ಸೊ ಇವ್ರು ನಿಜವಾದ ಗೌತಮ ಬುದ್ಧ. ಸೊ ಇದು ಎಲ್ಲ ಬೌದ್ಧ ಧರ್ಮದ ಮೂಲ ಗುರು ಎಂದು ಪರಿಗಣಿಸ್ತಾರೆ. ಸೆಕೆಂಡ್ ಅಂತ ಗುರು ಪದ್ಮ ಸಂಭವ ಅಂತ ಕರೀತಾರೆ ಇವರು. ಸೊ ಟಿಬೆಟಿಯನ್ ಬೌದ್ಧ ಧರ್ಮವನ್ನು ಟಿಬೆಟಿಗೆ ಪರಿಚಯಿಸಿದ ಮಹಾಗುರು ಇವರು. ಸೊ ಇವ್ರೇನಿರ್ತಾರಲ್ಲ ಮಧ್ಯದಲ್ಲಿ ಅವರು ಒಳಗಡೆ ಇರೋ ಅವರು ಟಿಬೆಟಿನ ಅತ್ಯಂತ ಗೌರವ ಸ್ಥಾನ ಕೊಟ್ಟಾರ ಅವರಿಗೆ. ಆಮೇಲೆ ಇನ್ನೂ ಒಂದು ಮೂರ್ತಿ ಇದೆ ಅಲ್ವಾ, ಇವಾಗ ನೆಕ್ಸ್ಟ್ ತೋರಿಸ್ತೀನಿ. ಅಮಿತಾ ಎಸ್ ಬುದ್ಧ ಅಂತ ಕರೀತಾರೆ. ಇವರು ದೀರ್ಘ ಆಯುಷ್ಯ ಮತ್ತು ಆರೋಗ್ಯ ಮತ್ತು ಶ್ರೇಯಸ್ಸಿನ ಸಂಕೇತ. ಇದು ಎಡಗಡೆ ಇರುವುದೈತಲ್ಲ, ಸೊ ತುಂಬ ದೀರ್ಘಾಯುಷ್ಯ ರೂಪವಾದ ಅಮಿತಾ ಎಸ್ ಬುದ್ಧ ಅಂತ ಕರೀತಾರೆ ಇವರಿಗೆ. ಸೊ ಸರಳವಾಗಿ ನೆನ್ಪಿಡ್ಬೇಕಂತಂದ್ರೆ ಶಾಕ್ಯಮುನಿ ಬುದ್ಧ, ಗುರು ಪದ್ಮ ಸಂಭವ, ಅಮಿತಾ ಎಸ್ ಬುದ್ಧ. ಮಧ್ಯದಲ್ಲಿ ಇರೋದು ಶಾಕ್ಯಮುನಿ ಬುದ್ಧ. ಬಲಭಾಗದಲ್ಲಿ ಏನಿದೆ ಅಲ್ವಾ ಅದು ಗುರು ಪದ್ಮ ಸಂಭವ. ಎಡಭಾಗದಲ್ಲಿ ಏನಿದೆ ಅಲ್ವಾ ಅಮಿತಾ ಎಸ್ ಬುದ್ಧ. ಸೊ ಆಮೇಲೆ ಇದು ಯಾವ ಟೈಮಲ್ಲಿ ನೋಡೋಕ್ಕೂ ಇನ್ನು ಚೆನ್ನಾಗಿರುತ್ತೆ ಅಂತಂದರೆ ಅಕ್ಟೋಬರ್ ತಿಂಗಳಿಂದ
ಫೆಬ್ರವರಿ ತನಕ ಇದು ನೋಡಾಕ ಭಾರಿ ಚೆನ್ನಾಗಿರುತ್ತೆ, ಅಂದರೆ ಕ್ಲೈಮೇಟ್ ಚಲೋ ಇರುತ್ತೆ ಅಂತ. ಸೊ ಮಠದ ಹೊರಗಡೆ ಕೂಡ ಎಲ್ಲ ಚೆಂದಾಗಿ ಕಲರ್ ಆಗಿರೋದು ಡಿಸೈನ್ ಮಾಡಿದ್ದಾರೆ. ಸೊ ಒಳಗಡೆನೂ ನೋಡ್ಬೋದು ಗೋಡಿ ತುಂಬ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಇಲ್ಲಿ ಕೂಡ ಎಷ್ಟು ಚೆನ್ನಾಗಿ ದೀಪ ಹಚ್ಚಿದ್ದಾರೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ.